ಆಡಬಾರದ ಕೆಲಸ ಮಾಡಿ ಪರಪ್ಪನ ಅಗ್ರಹಾರದಲ್ಲಿ ಮನೆ ಊಟ ಮೇಯುತ್ತಿರೋ ಪ್ರಜ್ವಲ್ ರೇವಣ್ಣ ಹೊಸ ಶಾಕ್ ಕೊಟ್ಟಿದ್ದಾರೆ. ಅದು ಕೂಡ ರಾಹುಲ್ ಗಾಂಧಿಗೆ. ಹೌದು, ಪ್ರಜ್ವಲ್ ರೇವಣ್ಣ ಅವರನ್ನು ಸಾಮೂಹಿಕ ಅತ್ಯಾಚಾರಿ ಅಂತ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದೆ ಟೀಕೆ ಮಾಡಿದರು. ಇದೀಗ ರಾಹುಲ್ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದೆ. ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದಲ್ಲೇ ರಾಹುಲ್ ಗಾಂಧಿಯವರು ಪ್ರಜ್ವಲ್ ರೇವಣ್ಣ ಅವರನ್ನು ಸಾಮೂಹಿಕ ಅತ್ಯಾಚಾರಿ ಅಂತ ಉಲ್ಲೇಖ ಮಾಡಿದರು. ಈಗ ಅವರ ವಿರುದ್ಧ ದೂರು ದಾಖಲಾಗಿದೆ. ಏನದು? ರಾಹುಲ್ಗೆ ಪ್ರಜ್ವಲ್ ಶಾಕ್ ಕೊಟ್ಟಿದ್ದಾರೆ. 2024 ಮೇ 2ರಂದು ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ್ತಾಯಿದ್ರು. ಪ್ರಚಾರದ ವೇಳೆ ಈ ಸುದ್ದಿ ಭಾಳ ದೊಡ್ಡದಾಗಿತ್ತು. 2ನೇ ಹಂತದ ಚುನಾವಣೆ ಪ್ರಚಾರ ಆಗ್ತಾಯಿತ್ತು. 1ನೇ ಹಂತದ ಮುಗಿದೋಗಿತ್ತು. ಪ್ರಚಾರದ ವೇಳೆ ಕೆಂಡ ಕಾರಿದ್ರು ರಾಹುಲ್ ಗಾಂಧಿ. ಯಾವ ಥರ? 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾನೆ, ರೇಪ್ ಮಾಡಿದ್ದಲ್ಲದೆ ವಿಡಿಯೋ ಮಾಡಿದ್ದಾನೆ, ಇಂಥವರ ಪರ ಮೋದಿಯವರು ಬಂದು ಪ್ರಚಾರ ಮಾಡಿದ್ದಾರೆ, ಮೋದಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಸಾಲು ಸಾಲು ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಸಾರ್ವಜನಿಕ ವೇದಿಕೆಯಲ್ಲಿ. ಈಗ ಪ್ರಜ್ವಲ್ ವಿರುದ್ಧ ಇದುವರೆಗೂ ಆರೋಪ ಸಾಬೀತಾಗಿಲ್ಲ. ಒಳಗಿದ್ದಾರೆ ನಿಜ. ಪ್ರಜ್ವಲ್ ವಿರುದ್ಧ ಇದುವರೆಗೂ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿಲ್ಲ. ಯಾಕಂದರೆ ಯಾರೆಲ್ಲ ವಿಡಿಯೋದಲ್ಲಿದ್ದಾರೆ ಅವ್ರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಲಿಲ್ಲ, ಅವರು ಮರ್ಯಾದೆಗೆ ಹಂಚ್ತಾರೆ. ಇನ್ನು ರಾಹುಲ್ ಹೇಳಿದಂತೆ ಯಾವ ಮಹಿಳೆ ಕೂಡ ದೂರು ನೀಡಿಲ್ಲ. ಹೆಂಗೆ ಕೊಡೋಕ್ಕಾಗತ್ತೆ? ಆದರೂ ಪ್ರಜ್ವಲ್ ಅತ್ಯಾಚಾರಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸಾರ್ವಜನಿಕ ಭಾಷಣದಲ್ಲಿ ಪ್ರಜ್ವಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ರಾಹುಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ರಾಹುಲ್ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಬೇಕು. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಯಾರು? ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಚೀನಾ ರಾಮು, ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಸುಶೀಲಾ ದೇವರಾಜ್ PAL ಹಾಕಿದ್ದಾರೆ. ಓಕೆ, ಇವರಿಬ್ಬರು PAL ಹಾಕಿದ್ದಾರೆ. ಆದರೆ ಆ ಮಹಿಳೆಯರ ಪರವಾಗಿ ಯಾರು ಹಾಕೋರು ಬರಲಿಲ್ಲ. ಅದೊಂದು ಬೇಸರ ನಮಗೆ. ಓಕೆ ನೋಡಿ, 4 ಶವ ಸಿಕ್ಕಿದೆ. ಲೀಲಾವತಿ ಮಂಡ್ಯದವರು, ನಿಹಾಲ್ ಮಂಡ್ಯ, ರಜನಿ ಚಾಮರಾಜನಗರ, ರಾಜನ್ ಚಾಮರಾಜನಗರ, ಆಮೇಲೆ ಅನೇಕರು ಕಣ್ಮರೆಯಾಗಿದ್ದಾರೆ. ಚಾಮರಾಜನಗರದ ಪುಟ್ಟಸಿದ್ದಿ ರಾಣಿ ಎಂಬವರ ಶವ ಪತ್ತೆಯಾಗಿದೆ. ಆಮೇಲೆ ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ ರತ್ನಮ್ಮ ಸಾವಿಗೀಡಾಗಿದ್ದಾರೆ. ಮಂಡ್ಯದ ಮಳವಳ್ಳಿಯ ಸಾವಿತ್ರಿ ಅನ್ನೋರ ಮೊಮ್ಮಗ ಸಾವಿಗೀಡಾಗಿದ್ದಾರೆ. ಸಬಿತಾ ಅನ್ನೋರ ಮಗ ಅಚ್ಚು ಹಾಗೂ ಶ್ರೀಕುಟ್ಟಿ ಸಾವಿಗೀಡಾಗಿದ್ದಾರೆ. ಮೈತ್ರಿ ಆಸ್ಪತ್ರೆಯಲ್ಲಿ ಅಚ್ಚು ಹಾಗೂ ಶ್ರೀಕುಟ್ಟಿ ಮೃತದೇಹ ಪತ್ತೆಯಾಗಿದೆ. ಕರ್ನಾಟಕದ ಇನ್ನೂ ಹಲವರ ಸುಳಿವು ಸಿಕ್ಕಿಲ್ಲ. ಮಂಡ್ಯದ ಝಾನ್ಸಿ ರಾಣಿ ಕುಟುಂಬ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಝಾನ್ಸಿ ರಾಣಿ ಪುತ್ರ ನಿಹಾಲ್, ಅತ್ತೆ ಲೀಲಾವತಿ ನಾಪತ್ತೆಯಾಗಿದ್ದಾರೆ. ಇನ್ನು ಗುರುಮಲ್ಲನ್ 10 ವರ್ಷ, ಸಾವಿತ್ರಿ 54 ವರ್ಷ, ಸಬಿತಾ 43 ವರ್ಷ, ಶಿವಣ್ಣನ್ 50 ವರ್ಷ, ಅಪ್ಪಣ್ಣನ್ 39 ವರ್ಷ, ಅಶ್ವಿನ್ 13 ವರ್ಷ, ಜೀತು 11 ವರ್ಷ, ದಿವ್ಯಾ 35 ವರ್ಷ, ರತ್ನ 48 ವರ್ಷ, ಸ್ವಾಮಿ ಶೆಟ್ಟಿ, ಆಮೇಲೆ ಪುತ್ರ ನಿಹಾಲ್ 2.5 ವರ್ಷ, ಸಣ್ಣ ಸಣ್ಣ ಪುತ್ರ ಮಕ್ಕಳು. ಲೀಲಾವತಿ 55 ವರ್ಷ ಸೇರಿ ಅನೇಕರು ನಾಪತ್ತೆಯಾಗಿದ್ದಾರೆ ನಮ್ಮ ಕನ್ನಡಿಗರು. ಈಗಾಗಲೇ ಸಂತೋಷ್ ಲಾಡ್ ಅಲ್ಲಿಗೆ ಹೋಗಿದ್ದಾರೆ. ಬಹಳ ದೊಡ್ಡ ದುರಂತ ಇದೆಲ್ಲ. ಎಲ್ಲರೂ ಆದಷ್ಟು ಬದುಕಿ ಬರಲಿ ಅನ್ನೋದು ನಮ್ಮ ಹಾರೈಕೆ. ಇನ್ನು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ. ಕನ್ನಡಿಗರ ನೆರವಿಗೆ ರಾಜ್ಯ ಸರ್ಕಾರ ಧಾವಿಸಿದ್ದು. ವಯನಾಡಿಗೆ ನಮ್ಮ ಸಚಿವ ಸಂತೋಷ್ ಲಾಡ್ ಅವರನ್ನು CM ಸಿದ್ದರಾಮಯ್ಯ ಕಳುಹಿಸಿದ್ದಾರೆ ಕನ್ನಡಿಗರ ರಕ್ಷಣೆಗಾಗಿ. ಇದರ ಬಗ್ಗೆ ಏನಿದೆ ಮಾಹಿತಿ ನೋಡೋಣ ಬನ್ನಿ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ, ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋದಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ.
ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ ಅನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ ಅನ್ನುವಂತಿದೆ. ಸಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪಲಾಗಿ ಹೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ ಭಗವಂತ, ನನ್ನ ಮಕ್ಕಳಿಗೆ ಇಂತ ಕಷ್ಟ ಕೊಟ್ಬಿಟ್ಟಲ್ಲಪ್ಪ. ನನ್ನ ಮಗ ತಂದ್ಬೇಡ್ರಿ, ನನಗೆ ಏನು ಬೇಡ. ನನ್ನ ಹೊಸ್ಮಗವ ತಂದ್ಬೇಡಿ, ನನ್ನ ಮಗಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಅಯ್ಯೋ ಭಗವಂತ, ಇವತ್ತು ಯಾಕವ ನಾವು ತಡ್ಕೊಂಡಿರೋಣ. ಮಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳಿಗೋಳೆ ಮೈನ್ಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಮೈನ್ಗೂ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.